ಕಡಗಂಚಿ ನಿವಾಸಿ. ನನ್ನ ಹೆಸರು ಶರಣಬಸಪ್ಪ ಬಸವರಾಜ್ ಬೂಸ್ನೂರ್ ಅಂತ. ನಾನು ಆಳಂದ ತಾಲೂಕದ ಮಾಜಿ APMC ಅಧ್ಯಕ್ಷನಾಗಿದ್ದೆ. ಹಾಗೆ ಪ್ರತಿ ವರ್ಷವೂ ಕೂಡ ಜನರ ಆಸೆಯಂತೆ ಎಲ್ಲ ಜನರು ಕೂಡ ಒಂದು ಥರ ಇದು ಮರುಭೂಮಿ ಇತ್ತು. ಇದಕ್ಕೆಲ್ಲನೂ ಒಂದು ಭಾಳಷ್ಟು ದುಡ್ಡು ಖರ್ಚು ಮಾಡಿ ಒಂದು ಲೆವೆಲ್ ಮಾಡಿ ಮೊದಲೊಂದು ಹೆಬ್ಬೆ ಅಂತ ಹಾಕಿದ್ದಿತ್ತು. ಆ ಹೆಬ್ಬೆ ತೆಗೆದು ಕಿಸಿದ್ರೆ ಇವತ್ತಿನ ಪರಿಸರದಲ್ಲಿ ಮಾವಿನ ಗಿಡ ಇದೆ, ಲಿಂಬೆ ಗಿಡ ಇದೆ, ಜಾಪಳ ಗಿಡ ಇದೆ, ಹಾಗೂ ಅಂಜೂರ ಗಿಡ ಇದೆ. ಈ ಥರ ಒಂದು ವಿಶೇಷವಾಗಿ ಒಂದು ಕೃಷಿಕ ಇವತ್ತು ರೈತನಿಗೆ ಬೆಳೆಯಿಂದ ಹಾನಿ ಆಗ್ತಾಯಿತ್ತು. ಮಳೆ ಬರೋದು ಭಾಳ ಕಮ್ಮಿ ಆಗೋ ದೃಷ್ಟಿಯಿಂದ ಇವತ್ತು ನಾವು ತೊಗರಿ ಬಿತ್ತ ಅಲ್ಲಿ ಮತ್ತೊಂದು ಯಾವುದಾದ್ರು ಬೆಳೆ ಬೆಳೆಯುವಾಗ ಭಾಳ ಕಷ್ಟ. ಇವತ್ತಿನ ಪರಿಸ್ಥಿತಿ ಇವತ್ತಿನ ದಿನ ನೋಡಿದ್ರೆ ಆಳಂದ ತಾಲೂಕು ಬರಗಾಲ ಅಂತ ಮೊನ್ನೆ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಮೊನ್ನೆ ಘೋಷಣೆ ಮಾಡಿದ್ದಾರೆ. ಆ ದೃಷ್ಟಿ ಇದು 3-4 ವರ್ಷದಿಂದ ಬರಗಾಲ ಇದ್ದಂಗೆ ನಮ್ಮ ತಾಲೂಕು. ಯಾವತ್ತು ಅಂತ ಹೋದ ಸಾರಿ ಮಳೆ ಜಾಸ್ತಿ ಬಂತು, ಅದಕ್ಕಿಂತ ಹಿಂದಿನ ಸಾರಿ ಮಳೆ ಕಮ್ಮಿ ಇತ್ತು. ಈ ವರ್ಷ ಮತ್ತು ಮಳೆ ಕಮ್ಮಿ ಇದೆ. ಆ ದೃಷ್ಟಿಯಲ್ಲಿ ನಾವು ಹಣ್ಣಿನ ಗಿಡ ಹಚ್ಚಿ ಒಂದು ಫಲವತ್ತಾದ ಒಂದು ಹಣ್ಣು ಕೊಟ್ಟಿದ್ರೆ ಒಳ್ಳೆಯದಾಗುತ್ತದೆ ಅಂಥೇಳಿ ಒಂದು ವಿಚಾರ ಮಾಡ್ಕೊಂಡು ಹಣ್ಣಿನ ಗಿಡ ಹಚ್ಚಿ ವ್ಯವಸಾಯ ಮಾಡ್ತಾಯಿದ್ದೆ. ಹನುಮಂತರಾವ್ ಬೂಸ್ನೂರ್, ಮುಕಾಮ್ ಕಡಗಂಚಿ. ನಾನು ಇಲ್ಲಿ ಸುಮಾರು 10 ವರ್ಷ ಹಿಂದೆನೂ ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ. ಈಗೂ ನಾನೊಂದು 10 ವರ್ಷದಿಂದ ಇದು ಹೆಬ್ಬೆ ಹಚ್ಚಿದ್ದೆ. ಫಸ್ಟ್ ನಾನು ಹೆಬ್ಬೆ ಮುಗಿದ ಮೇಲೆ ನಾನು ಹಾರ್ಟಿಕಲ್ಚರ್ ಮಾಡಬೇಕಂತ ಕಾಯ್ತಾಯಿತ್ತು. ಜಾಗ ಸಾಗಲಿಲ್ಲ. ಅದು ನಮಗೆ ಫಲ ಬಂತು, ಸ್ವಲ್ಪ ಬಂತು, ಜಾಸ್ತಿ ಇತ್ತು, ಅದು ಸ್ವಲ್ಪ ಬಂತು. ಆಮೇಲೆ ನಾನು ಎಲ್ಲ ಒಂದು 30 ಅಟೆಂಪ್ಟ್ಸ್ ಗಿಡಗಳು ಹಚ್ಚಿ ಟ್ರಯಲ್ ಮಾಡಿ ನಮ್ಮ ಭೂಮಿಯಲ್ಲಿ ಏನು ಬೆಳೀತದೆ ಅನ್ನೋದು ನೋಡಿಕೊಂಡು ಒಂದು ಬಾವಿ, 3 ಬೋರೆಲ್ಲು, ಎಲ್ಲದಕ್ಕೂ ಡ್ರಿಪ್ಪು, ಒಂದೇ ಆಳು, ಒಂದೇ ಟ್ರಾಕ್ಟ್ರಿ ಮೇಲೆ ಇದು ಇಷ್ಟೆಲ್ಲ ಎಲ್ಲ ಗಿಡಗಳು ನೀವು ನೋಡಿದಿರಿ. ಎಲ್ಲ ಗಿಡಗಳು ಜಾಪಳ ಗಿಡ ಇದೆ, ನಿಂಬು ಗಿಡ ಇದೆ, ಚಿತ್ತಾಪಳ್ಳಿ ಇದೆ, ಅಂಜೂರ್ ಇದೆ, ಮ್ಯಾಂಗೋ ಇದೆ, ಬಾದಾಮ್ ಇದೆ, ಮತ್ತು ವಾಟರ್ ಆ್ಯಪಲ್ ಇದೆ. ಎಲ್ಲ ಥರದ ಗಿಡಗಳಿದೆ. ಹೋದ್ರಿ ಆ್ಯಪಲ್ ಗಿಡಗಳು ಹಚ್ಚಿದ್ದೀನಿ ನಾನು. ಅಲ್ಲಿ ನಿಮಗೆ ಕಾಣಿಸುತ್ತೆ 2. ಆ್ಯಪಲ್ ಗಿಡಗಳು ಹಚ್ಚಿದ್ದೀನಿ, ಅಲ್ಲೇ 1-2 ಕಾಣಿಸುತ್ತೆ. ಇನ್ನು ನನಗೆ ಇವತ್ತೇ ಇದ್ರದ್ದು ಗಳಿಕೆ ಬೇಕಂತ ನನಗೆ ಖಾಯಶ್ ಇಲ್ಲ. ಯಾವಾಗೇ ಬರಲಿ, ಈಗ ಎಲ್ಲರೂ ತಿಂದು ಹೋಗ್ತಾ ಇದ್ದಾರೆ ಜನ ಎಲ್ಲರೂ. ನಿಮ್ಮ ಮೀಡಿಯಾ ಮಂದಿನೂ ಭಾಳಷ್ಟು ಜನ ಬಂದು ಅವರಿಗೆಲ್ಲ ಇಲ್ಲಿ ತಿಂದು ಮಾಡಿ ಖುಷಿಪಟ್ಟು ಹೋದರು ಅವರು. ಅದು ಆದಮೇಲೆ ನಾವು ಒಂದು ಇದ್ರ ರೂಪದಲ್ಲಿ ಇದ್ದೇವೆ ಈಗ ಎಲ್ಲ ಮಾಡೆಲಲ್ಲಿ. ಇದರಲ್ಲಿ ಯಾವ್ದು ಬರ್ತದೆ ನೋಡ್ಕೊಂಡು ಆ ರೂಪದಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.